ನಾವು ಅಂದ್ಕೊಂಡಿದ್ದು ನಿಜವಾಗ್ಲೂ ಆಗುತ್ತಾ? ಬರೀ ಯೋಚನೆ ಮಾಡಿದ್ರೆ ಸಾಕಾ? ಇದು ಬರೀ ಜನಪ್ರಿಯ ನಂಬಿಕೆನಾ ಅಥವಾ ಇದರಲ್ಲೇನಾದ್ರೂ ನಿಜ ಇದ್ಯಾ? ಬನ್ನಿ, ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೊರಟ ಒಂದು ಸಣ್ಣ ಆದರೆ ತುಂಬನೇ ಕುತೂಹಲಕಾರಿಯಾದ ಒಂದು ಪ್ರಯೋಗದ ಕಥೆ ಕೇಳೋಣ. ಅಂದ್ರೆ ಮನಸ್ಸಲ್ಲಿ ಏನಾದ್ರೂ ಒಂದು ವಸ್ತು ಬೇಕು ಅಂತ ಗಟ್ಟಿಯಾಗಿ ಅಂಡ್ಕೊಂಡ್ರೆ ಅದ್ ನಮ್ ಕೈಗ್ ಬಂದ್ಬಿಡುತ್ತಾ? ನಿಜವಾಗ್ಲೂ ನಮ್ ಕಣ್ಮುಂದೆ ಕಾಣಿಸ್ಕೊಳಕ್ ಸಾಧ್ಯನಾ? ನೋಡಕ್ಕೆ ಸರಳ ಅನ್ಸಿದ್ರು ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಕಥೆಯ ಮೂಲ. ಎಲ್ಲ ಶುರುವಾಗಿದ್ದು ದ ಸೀಕ್ರೆಟ್ ಅಂತ ಒಂದು ಸಿನಿಮಾ ನೋಡಿದಾಗ. ಆದ್ರಿಂದ ಎಷ್ಟು ಇನ್ಸ್ಪೈರ್ ಆದ್ರು ಅಂದ್ರೆ, ಒಬ್ಬ ವ್ಯಕ್ತಿ ಇದನ್ನ ಯಾಕೆ ನಾವೇ ಟೆಸ್ಟ್ ಮಾಡಬಾರ್ದು ಅಂತ ಒಂದು ಪರ್ಸನಲ್ ಎಕ್ಸ್ಪೆರಿಮೆಂಟ್ ಶುರು ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಯೋಚನೆಗಳಿಗೆ ನಮ್ಮ ಸುತ್ತಮುತ್ತಲಿನ ಜಗತ್ತನ್ನ ಬದಲಿಸೋ ಶಕ್ತಿ ಇದೆಯಾ? ನೋಡೇ ಬಿಡೋಣ ಅಂತ. ಹಾಗಾದ್ರೆ ಈ ಪ್ರಯೋಗದ ಉದ್ದೇಶವಾದ್ರೂ ಏನು? ತುಂಬಾ ಸಿಂಪಲ್. ಆ ಸಿನಿಮಾದಲ್ಲಿ ಹೇಳಿದ ತತ್ವಗಳೆಲ್ಲ ನಿಜ ಜೀವನದಲ್ಲಿ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡೋದು. ಅಂದ್ರೆ ನಮ್ಮ ಮನಸ್ಸಿನ ಶಕ್ತಿಗೆ ರಿಯಾಲಿಟಿನ ಬದಲಿಸೋ ಪಾರಿದ್ಯಾ ಅಂತ ಟೆಸ್ಟ್ ಮಾಡೋದು. ಮೊದಲನೇ ಟೆಸ್ಟ್ ತುಂಬಾನೇ ಸಿಂಪಲ್ ಆಗಿತ್ತು. ನಾವೆಲ್ಲರೂ ಇದನ್ನ ಅನುಭವಿಸಿರ್ತೀವಿ ಅಲ್ವಾ? ಮನೆಯಲ್ಲಿ ಎಲ್ಲೋ ಇಟ್ಟಿರೋ ಪೆನ್ ಬೇಕು ಅಂದಾಗ್ಲೇ ಸಿಗಲ್ಲ. ಅವರ ಪ್ರಯೋಗದ ಮೊದಲನೇ ವಸ್ತು ಕೂಡ ಇದೇ ಪೆನ್ ಆಗಿತ್ತು. ಅವರ ಮೆಥಡ್ ಏನೂ ಕಾಂಪ್ಲಿಕೇಟೆಡ್ ಆಗಿರ್ಲಿಲ್ಲ, ಜಸ್ಟ್ 3 ಸ್ಟೆಪ್ಸ್. ಮೊದಲನೇದು, ನನ್ಗೊಂದು ಪೆನ್ ಬೇಕು ಅಂತ ಸ್ಪಷ್ಟವಾಗಿ ಕೇಳ್ಕೊಳ್ಳೋದು. ಎರಡನೇದು, ಆ ಪೆನ್ ಕೈಗೆ ಸಿಕ್ಕಿದೆ ಅಂತ ಮನ್ಸಲ್ಲೇ ಕಲ್ಪನೆ ಮಾಡ್ಕೊಳ್ಳೋದು. ಇನ್ನು ಕೊನೆಯದಾಗಿ ಏನಾಗುತ್ತೆ ಅಂತ ಸುಮ್ನೆ ಕಾಯೋದು. ಇಲ್ಲಿರೋ ಆಶ್ಚರ್ಯ ಏನು ಗೊತ್ತಾ? ಇದಕ್ಕೆಲ್ಲ ಜಾಸ್ತಿ ಹೊತ್ತು ಹಿಡಿಲೇ ಇಲ್ಲ. ಅವರು ಕೇಳಿಕೊಂಡಿದ್ದಾಯ್ತು, ಕೇವಲ 10 ನಿಮಿಷದಲ್ಲಿ ಯಾರೂ ಊಹಿಸದ ಒಂದು ಘಟನೆ ನಡೀತು. ಆಗ ರೂಮ್ ಒಳಗೆ ಬಂದಿದ್ದು ಅವರ ತಂಗಿ. ಅವಳ ಕೈಯಲ್ಲಿ ಒಂದು ಪೆನ್ ಇತ್ತು. ಅವಳು ಕೇಳಿದ್ರು, ಇದು ನಿನ್ನ ಪೆನ್ನಾ? ಅಪ್ಪಾ, ಇದು ಸುಮ್ನೆ ಕಾಕತಾಳೀಯನಾ ಅಥವಾ ಅವರ ಯೋಚನೆಯ ಕಾರಣನಾ? ಈ ಘಟನೆಯಿಂದ ಅವರಿಗೆ ಫುಲ್ ಶಾಕ್, ಅಕ್ಷರಶಃ ಗಾಬರಿಯಾಗ್ಬಿಟ್ರು. ಅರೆ, ನಾನ್ ಯೋಚನೆ ಮಾಡಿದ್ದು ಕೆಲವೇ ನಿಮಿಷದಲ್ಲಿ ಹೀಗೆ ನಿಜ ಆಗೋಯ್ತಲ್ಲ ಅಂತ ನಂಬೋಕೆ ಆಗ್ಲಿಲ್ಲ. ಈ ರಿಸಲ್ಟ್ ಇದೆಯಲ್ಲ, ಇದು ಅವರಿಗೆ ಅಸಾಧ್ಯ ಅನ್ನೋ ಥರ ಇತ್ತು. ಈಗ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಶುರುವಾಯ್ತು. ಇದು ಸುಮ್ನೆ ಕೋಇನ್ಸಿಡೆನ್ಸಾ ಅಥವಾ ನನ್ನ ಯೋಚನೆಗೂ ಮತ್ತೆ ನಡೆದ ಘಟನೆಗೂ ಏನಾದ್ರೂ ಲಿಂಕ್ ಇದ್ಯಾ? ಈ ಡೌಟ್ ಅವ್ರನ್ನ ಕಾಡೋಕೆ ಶುರು ಮಾಡ್ತು. ಒಂಥರ ಒಳಗೊಳಗೆ ಒಂದು ಚರ್ಚೆ ಶುರುವಾಯ್ತು. ಒಂದು ಕಡೆ ತರ್ಕದ ಮನ್ಸು ಹೇಳ್ತಿತ್ತು, ಇದೊಂದು ಸಿಂಪಲ್ ಕೋಇನ್ಸಿಡೆನ್ಸ್, ತಂಗಿಗೆಲ್ಲೋ ಪೆನ್ ಸಿಕ್ತು, ತಂದು ಕೇಳಿದ್ಲು ಅಷ್ಟೇ. ಆದ್ರೆ ಇನ್ನೊಂದು ಕಡೆ ಮನ್ಸಿನ ಆಳದಲ್ಲೊಂದು ನಂಬಿಕೆ, ಇಲ್ಲ, ನನ್ನ ಯೋಚನೆಯಲ್ಲೇ ಪವರ್ ಇತ್ತು, ಅದಕ್ಕೆ ಇದು ಸಾಧ್ಯವಾಯ್ತು ಅಂತ. ಯಾವ್ದು ಸರಿ? ಈ ಗೊಂದಲಕ್ಕೆ ಒಂದು ಉತ್ತರ ಬೇಕೇ ಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ಅದಕ್ಕೋಸ್ಕರ ಈ ಸಾರಿ ಇನ್ನೂ ಸ್ಪೆಸಿಫಿಕ್ ಆದ ಒಂದು ಟೆಸ್ಟ್ ಮಾಡೋಕೆ ನಿರ್ಧರಿಸಿದ್ರು. ಈ ಬಾರಿ ಯಾವುದೇ ಡೌಟ್ ಇರಬಾರ್ದು, ಎಲ್ಲ ಕ್ಲಿಯರ್ ಆಡ್ಬೇಕು ಅನ್ನೋದು ಅವರ ಪ್ಲಾನ್. ಈ ಎರಡನೇ ಟೆಸ್ಟ್ಗೆ ಅವರು ಇನ್ನೊಂದು ಸ್ವಲ್ಪ ಚಾಲೆಂಜಿಂಗ್ ಆದ ವಸ್ತುವನ್ನ ಆಯ್ಕೆ ಮಾಡಿಕೊಂಡ್ರು. ಮತ್ತೆ ಆ ಸಿನಿಮಾದ ಒಂದು ಸೀನ್ ಇಂದ ಇನ್ಸ್ಪೈರ್ ಆಗಿ ಈ ಸಾರಿ ಅವರು ಒಂದು ಕಪ್ ಕಾಫಿ ಬೇಕು ಅಂತ ಕೇಳಕ್ಕೆ ಡಿಸೈಡ್ ಮಾಡಿದ್ರು. ಆದ್ರೆ ಈ ಸಾರಿ ವಿಜುವಲೈಸೇಷನ್ ಪ್ರಾಸೆಸ್ ಇನ್ನೂ ಡೀಪ್ ಆಗಿತ್ತು. ಸುಮ್ನೆ ಕಾಫಿ ಅಂತ ಅನ್ಕೊಳ್ಳೋದು ಅಷ್ಟೇ ಅಲ್ಲ, ಆ ಬಿಸಿ ಬಿಸಿ ಕಾಫಿ ಕಪ್ ಕೈಯಲ್ಲಿ ಹಿಡಿದುಕೊಂಡ್ರೆ ಹೇಗನ್ಸುತ್ತೆ, ಅದರ ಪರಿಮಳ ಹೇಗಿರುತ್ತೆ, ಮತ್ತೆ ಅದನ್ನ ನಿಧಾನವಾಗಿ ಕುಡಿಯುವಾಗ ಆಗೋ ಅನುಭವ, ಹೀಗೆ ಪ್ರತಿಯೊಂದನ್ನೂ ಅವರು ಕಲ್ಪಿಸ್ಕೊಂಡ್ರು. ಅವರು ಕಂಪ್ಯೂಟರ್ ಮುಂದೆ ಕೂತು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ರು. ಆಗ ಅವರ ತಾಯಿ ಒಳಗೆ ಬಂದು ಕೇಳಿದ್ರು, ಒಂದು ಕಪ್ ಕಾಫಿ ಬೇಕಾ? ಮತ್ತೆ ಎರಡನೇ ಬಾರಿಯೂ ಅವರು ಏನು ಕೇಳಿದ್ರು ಅದು ಹಾಗೇ ನಿಜವಾಯಿತು. ಈ ಎರಡನೇ ಘಟನೆ ಆದ್ಮೇಲೆ ಅವರ ಪರ್ಸ್ಪೆಕ್ಟಿವ್ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು. ಮೊದಲನೇ ಸಲ ಇದ್ದ ಆ ಡೌಟ್ ಎಲ್ಲ ಈಗ ಮಾಯವಾಗಿತ್ತು. ಯಾಕಂದ್ರೆ ಒಂದ್ಸಲ ಆದ್ರೆ ಕೋಇನ್ಸಿಡೆನ್ಸ್ ಅನ್ಬೋದು, ಆದ್ರೆ ಎರಡನೇ ಬಾರಿಯೂ ಹೀಗಾದಾಗ ಅದ್ರಲ್ಲೇನೋ ಇದೆ ಅಂತ ಅವ್ರಿಗನ್ಸೋಕ್ ಶುರುವಾಯ್ತು. ಆ ಯಶಸ್ಸು ಅವರಲ್ಲಿ ಒಂದು ಹೊಸ ನಂಬಿಕೆಯನ್ನೇ ಹುಟ್ಟಾಕಿತ್ತು. ಅವರಲ್ಲಿದ್ದ ಸಂದೇಹ ಈಗ ದೃಢವಾದ ನಂಬಿಕೆಯಾಗಿ ಬದಲಾಗಿತ್ತು. ಅವರೇ ಹೇಳಿದ ಹಾಗೆ, ಈಗ ನಾನು ನಿಜವಾಗ್ಲೂ ನಂಬ್ತೀನಿ. ಈ ಸಣ್ಣ ಪ್ರಯೋಗದಿಂದ ನಾವು ಕಲಿಯೋಕೆ ಕೆಲವು ಮುಖ್ಯವಾದ ಪಾಠಗಳಿವೆ. ನೋಡಿ, ಪೆನ್ ಮತ್ತೆ ಕಾಫಿ ತರ ಯಾವುದೇ ದೊಡ್ಡ ಐಡಿಯಾನ ಕೂಡ ನಾವು ಮೊದಲು ಸಣ್ಣದಾಗಿ ಟೆಸ್ಟ್ ಮಾಡ್ಬೋದು. ಮತ್ತೆ ಕಾಫಿ ಪರಿಮಳವನ್ನ ಕಲ್ಪಿಸ್ಕೊಂಡಾಗಾಗೆ ದೃಶ್ಯೀಕರಣ ಅಂದ್ರೆ ಬರೀ ನೋಡೋದಲ್ಲ, ನಮ್ಮ ಎಲ್ಲಾ ಇಂದ್ರಿಯಗಳನ್ನ ಬಳಸಿದಾಗ ಅದು ತುಂಬಾನೇ ಪವರ್ಫುಲ್ ಆಗುತ್ತೆ. ಇನ್ನು ಮುಖ್ಯವಾಗಿ ಶುರುವಿನಲ್ಲಿ ಡೌಟ್ ಬರೋದು ಸಹಜ. ಆದ್ರೆ ಒಂದಾದ್ಮೇಲೊಂದು ಅನುಭವ ಆಗ್ತಾ ಹೋದಾಗೆ ಸಂದೇಹ ಹೋಗಿ ನಂಬಿಕೆ ಹುಟ್ಕೊಳ್ಳುತ್ತೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಲ್ವಾ? ಇಷ್ಟು ಸಣ್ಣ ಯೋಚನೆಗಳು
ಪೆನ್ ಅಥವಾ ಕಾಫಿಯಂತಹ ಸಣ್ಣ ಅದ್ಭುತಗಳನ್ನೇ ಸೃಷ್ಟಿಸೋಕೆ ಸಾಧ್ಯ ಅನ್ನೋದಾದ್ರೆ ನಮ್ಮ ದೊಡ್ಡ ದೊಡ್ಡ ಕನಸುಗಳು, ಗುರಿಗಳ ಕಥೆ ಏನು? ಹಾಗಾದ್ರೆ ನಮ್ಮ ದೊಡ್ಡ ಯೋಚನೆಗಳ ಶಕ್ತಿ ಎಷ್ಟಿರ್ಬೋದು? ಯೋಚನೆ ಮಾಡಿ.